ಹಾಯ್ ವೀಕ್ಷಕರೇ, ಸಕಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಬಂತು. ವರಮಹಾಲಕ್ಷ್ಮಿಗೆ ಯಾವ ಥರ ಸೀರೆ ಉಡ್ಸೋದು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಅತಿ ಸುಲಭವಾಗಿ ಉಡ್ಸೋದು ಹೇಗೆ ಅಂತ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಹೆಣ್ಮಕ್ಳಿಗೆ ತುಂಬ ಸಡಗರ ಸಂಭ್ರಮದ ಹಬ್ಬ. ಈಗ ಮೊದಲಿಗೆ ಸೀರೆ ಈ ಥರ ನಾನು ಸ್ವಲ್ಪ ಮುಂಚೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಹೊಸ ಸೀರೆ ಆದ್ದರಿಂದ ಸ್ವಲ್ಪ ಫೋಲ್ಡಿಂಗ್ ಕಷ್ಟ ಆಗ್ತಾ ಇದೆ. ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೀಗೆ ನರಿಗೆನ ಎಷ್ಟಿದೆ ಅಷ್ಟು ನರಿಗೆ ಮಾಡ್ಕೊಂಡು ಹೋಗಿ ಸೆರಗು ಬರೋವರೆಗೂ ಮಾಡಿ. ನಾನು ಉದ್ದನೇ ಇಟ್ಕೊಂಡಿದ್ದೀನಿ ಸೀರೆನ. ಹೀಗೆ ನೋಡಿ, ಹೀಗೆ ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡು ಫಸ್ಟ್ ಭಾಗದಲ್ಲಿ ಆ ಕಡೆ ಭಾಗದಲ್ಲಿ ಎರಡು ಕಡೆ ಸೇಫ್ಟಿ ಪಿನ್ನಾರು ಹಾಕ್ಕೊಬೋದು. ಇಲ್ಲಾಂದರೆ ಬಟ್ಟೆ ಒಣಗ್ಸೋ ಕ್ಲಿಪ್ ಬರುತ್ತಲ್ಲ, ಆ ಕ್ಲಿಪ್ಪನ್ನಾದರೂ ನೀವು ಹಾಕ್ಕೊಬೋದು. ಈಗ ಮಾಡ್ಕೊಂಡು ಹೋಗಿ. ಅದು ತುಂಬ ಹಿಡಿಯೋಕ್ಕೆ ದಪ್ಪ ಅನಿಸೋದೆ ಮಧ್ಯನೂ ಈ ಥರ ನೀವು ಕ್ಲಿಪ್ ಹಾಕ್ಕೊಬೋದು. ಈ ಥರ ನೋಡಿ ಜೋಡಿಸ್ಕೊಂಬಿಡಿ. ಈ ಥರ ಒಂದೊಂದೇ ಜೋಡಿಸ್ಕೊಂಡು ನರಿಗೆಲ್ಲ ಒಳಗೆ ಹೋಗಿರುತ್ತೆ. ಹೊಸ ಸೀರೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಫೋಲ್ಡಿಂಗ್ ಮಾಡೋದು. ಈಗ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಬಿಡಿ. ಕ್ಲಿಪ್ ಹಾಕ್ಕೊಬೋದು, ಇಲ್ಲ ಸೇಫ್ಟಿ ಪಿನ್ನಾರು ಹಾಕ್ಕೊಬೋದು ನೀವು. ಈ ಥರ ಜೋಡಿಸ್ಕೊಂಬಿಡಿ ನೀಟಾಗಿ. ಇದೆಲ್ಲ ಹಬ್ಬದ ಮುಂಚಿನ ದಿವಸನೇ ಈ ಥರ ಫೋಲ್ಡಿಂಗ್ ಎಲ್ಲ ಮಾಡಿಟ್ಕೊಂಡ್ರೆ ಸೀರೆ ಉಡ್ಸೋ ದಿನ ಸುಲಭ ಆಗುತ್ತೆ. ಇಲ್ಲಾಂದರೆ ಹಬ್ಬದ್ದು ಮುಹೂರ್ತ ಟೈಮ್ ಎಲ್ಲ ಇರುತ್ತಲ್ಲ, ಅಮ್ಮನವ್ರನ್ನ ಕೂರ್ಸೋಕ್ಕೆ, ಆ ಟೈಮಿಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹೀಗೆ ನೋಡಿ, ಈಗ ಮಾಡ್ಕೊಂಡು ಒಂದ್ಸಲ ಕೈಯಲ್ಲಿ ಹಿಂಗೆ ಬಿಡಿ. ಇದ್ರೆ ಐರನ್ ಬಾಕ್ಸ್ ಇದ್ದರೆ ಐರನ್ ಬಾಕ್ಸಲ್ಲೂ ಮಾಡ್ಕೊಬೋದು ನೀವು. ಈಗ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಮತ್ತೆ ಹೀಗೆ ಮಾಡ್ಕೊಳ್ಳಿ. ಈಗ ಸುತ್ತ ಎಲ್ಲ ಹಿಂಗೆ ಫೋಲ್ಡ್ ಆಗಿರೋದಲ್ಲ, ಈ ಫೋಲ್ಡನ್ನೆಲ್ಲ ಹಿಂಗೆ ಬಿಡಿಸಿ ಹೀಗೂ ಮಾಡ್ಕೊಬೋದು. ಹೀಗೆ ಮಾಡಿಕೊಂಡು ವಾಪಸ್ ಅದೇ ದಿಕ್ಕೇ ಮತ್ತೆ ಪಿನ್ ಹಾಕ್ಕೊಂಡ್ರೆ ಆಯ್ತು. ನೀವು ಅದನ್ನೇ ಸೇರಿಸಿ ಹೀಗೆ ಸೇರಿಸಿ ಕ್ಲಿಪ್ ಹಾಕ್ಕೊಬೋದು. ಹೀಗೆ ನೋಡಿ ಒಂದ್ಸಲ ಕೈಯಲ್ಲಿ ಹಿಂಗೆ ಅಂದ್ಕೊಂಬಿಡಿ, ನೀಟಾಗಿಬಿಡುತ್ತೆ. ಇಸ್ತ್ರಿ ಮಾಡಿ ಥರನೇ ಆಗಿಬಿಡುತ್ತೆ. ಈಗ ಸೆರಗು ಭಾಗದಲ್ಲಿ ಎಷ್ಟು ಉಳಿತು ಅಂತ ನೋಡೋಣ. ಇದಿಲ್ಲಿರಲಿ. ಸೆರಗು ಮಾಡಲಿಕ್ಕೆ ಎಷ್ಟು ಉಳಿತದೆ ಅಂತ ನೋಡೋಣ. ನೋಡಿ, ಸೆರಗು ಮಾಡೋಕ್ಕೆ ನನಗೆ ಇಷ್ಟು ಉಳಿದಿದೆ. ಇದನ್ನು ನಾನು ಸೆರಗು ಸೈಡಿಂದ, ಇಲ್ಲಿ ನೋಡಿ, ಸೆರಗು ಸೈಡಿಂದ ಹೀಗೆ ಪಿನ್ ಮಾಡ್ಕೊತಾ ಇದ್ದೀನಿ. ಹೀಗೆ ಮೊದಲನೇದು ದೊಡ್ಡ ಮಾಡ್ಕೊಳ್ಳಿ, ಆಮೇಲೆ ಎಲ್ಲ ಹಿಂಗೆ ಸಣ್ಣ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡು ಫಸ್ಟು ಇಲ್ಲಿಗೊಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಹೀಗೆ ಇಟ್ಕೊಂಡು ಜೋಡಿಸ್ಕೊತ ಬನ್ನಿ. 5 ನರಿಗೆ ಮಾಡಿದ್ದೀನಿ ನಾನು. 5 ನರಿಗೆ ನೋಡಿ ಇಷ್ಟ ಆಯಿತು. ನೋಡಿ ಇಷ್ಟು ಉದ್ದ ಬಂತ. ನಿಮಗೆ ಇನ್ನೂ ಬೇಕಂದರೆ ಇನ್ನೂ ಉದ್ದನೇ ಹಾಕ್ಕೊಬೋದು. ಅಮ್ಮನವ್ರಿಗೆ ಅದು ಒಂದು ರೌಂಡ್ ಬರಬೇಕಲ್ವಾ, ಇನ್ನೂ ಹಾಕ್ಕೊಬೋದು. ಇನ್ನೊಂದೆರಡು ನರಿಗೆ ಬೇಕಿದ್ರೆ ಎಕ್ಸ್ಟ್ರಾ ಮಾಡ್ಕೊಬೇಕು ಅಂದರೆ ಒಂದೆರಡು ನರಿಗೆ ಬಿಟ್ಕೊಂಡ್ರಾಯ್ತು. ಇಷ್ಟೇ. ಈಗ ನಾನು ಅದು ಕೂರ್ಸೋತಿಗೆ ಹೆಂಗೆ ಡ್ರಾಪ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ನೋಡೋಣ ಬನ್ನಿ. ಈಗ ಮೊದಲಿಗೆ ಒಂದು ಸಣ್ಣದು ಸ್ಟೂಲ್ ಥರದ್ದು ಇಟ್ಕೊಂಡು ಅದ್ರ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಮೊದಲನೇದಾಗಿ ಒಂದು ತಟ್ಟೆ ಇಡ್ತಾ ಇದ್ದೀನಿ. ತಟ್ಟೆ ಮೇಲೆ ಈಗ ಒಂದು ಬಾಕ್ಸ್ ಇಡ್ತಾ ಇದ್ದೀನಿ. ಈ ಬಾಕ್ಸ್ ಏನಕ್ಕೆ ಇಡ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ನೋಡ್ತಾ. ಅಮ್ಮನವರಿಗೆ ಇದು 2 ಸ್ಟೆಪ್ ಸೀರೆನ ಉಡಿಸ್ಬೋದು. ಇನ್ನೊಂದೇನು ಅಂದರೆ ಡಬ್ಬಿಲಿ ಅಕ್ಕಿನೂ ಹಾಕಿಡ್ಬೋದು, ಕೊಡಪಾನದಲ್ಲಿ ನೀರನ್ನು ಹಾಕಿಡ್ಬೋದು. ಎರಡೂ ಮಾಡ್ದಂಗೆ ಆಗುತ್ತೆ ಅನ್ನೋದು ಒಂದು. ಈಗ ಮೊದಲಿಗೆ ಈ ಥರ ಡಬ್ಬ ಇಟ್ಬಿಟ್ಟು
ಈ ಫೋಲ್ಡಿಂಗ್ ಆಗಿರೋ ನರ್ಗೆ ತಗೊಂಡಿದ್ವಲ್ಲ, ಸೀರೆ ನರ್ಗೆ, ಈ ಭಾಗನ ಒಂದು ಕಾಲ್ ಭಾಗ ಒಳಗಡೆ ಹಾಕ್ಬಿಟ್ಟು ಒಂದು ಮುಕ್ಕಾಲು ಭಾಗದಷ್ಟು ಹೊರಗಡೆ ಹಾಕ್ಬಿಡಿ. ಸೀರೆ ನೋಡಿ ಹೀಗೆ ಹೀಗೆ ಹಾಕ್ಬಿಡಿ. ಸ್ವಲ್ಪ ಒಳಗೆ ಇಷ್ಟಿದ್ರೆ ಸಾಕು. ಈಗ ಈ ನರ್ಗೆನ ಸಪ್ರೇಟಾಗಿ ಒಂದೊಂದೇ ಹಿಂಗೆ ಬಿಡಿಸ್ಕೊತ ಬನ್ನಿ. ಹಿಂಗೆ ಬಿಡಿಸ್ಕೊತ ಬನ್ನಿ, ಕ್ಲೀನಾಗಿ ಬಿಡಿಸ್ಕೊತ ಬನ್ನಿ. ಹೀಗೆ 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 ಫೋಲ್ಡಿಂಗ್ ಎಲ್ಲಿದೆಯೋ ಅಲ್ಲೇ ಹಿಂಗೆ ಜರುಗಿಸ್ತಾ ಫೋಲ್ಡ್ ಮಾಡ್ತಾ ಬನ್ನಿ. ಇದು ಡಬಲ್ ಫೋಲ್ಡ್ ಥರ ಸೀರೆ ಉಡ್ಸಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಡಬ್ಬದಿಂದ ಏನು ಅನುಕೂಲ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ. ಇದಾದಮೇಲೆ ಇದರಲ್ಲಿ ಅರ್ಧ ಭಾಗ ಇತ್ತಲ್ಲ, ಈ ಭಾಗನ ಹೀಗೆ ತೊಗೊಳ್ಳಿ. ಹೀಗೆ ತೊಗೊಂಡು ಇದನ್ನಷ್ಟೇ ಇಲ್ಲೊಂದು ಕೈ ಹಿಡ್ಕೊಳ್ಳಿ. ಕೈ ಹಿಡ್ಕೊಂಡು ಹೀಗೆ ಬಿಡಿ. ಹೀಗೆ ಬಿಟ್ಟು ಈಗ ನಾನು ಕ್ಲಿಪ್ ಹಾಕಿದ್ದೆ, ಇಲ್ಲಿ ಕ್ಲಿಪ್ ತೆಗಿತಾ ಇದ್ದೀನಿ. ಈ ಕ್ಲಿಪ್ ಇಟ್ಬಿಟ್ಟು ಇದನ್ನು ಅಷ್ಟೇ ಇದರ ಮೇಲೆ ಹೀಗೆ 2 ಸ್ಟೆಪ್ಪಲ್ಲಿ ಸೀರೆ ಉಡ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಇದನ್ನು ಅಷ್ಟೇ ಹಿಂಗೆ ನರ್ಗೆ ಹಿಂಗೆ ಅಗಲ ಮಾಡ್ತಾ ಬನ್ನಿ. ಹಿಂಗೆ ಅಗಲ ಮಾಡ್ತಾ ಬನ್ನಿ. ಒಂದು ಕೈ ಇಲ್ಲೇ ಇರಲಿ, ನೀವು ಹೇಳಿದ ತಕ್ಷಣ ಈ ಕಡೆ ಬಿಟ್ಬಿಡುತ್ತೆ. ನೋಡಿ ಹೇಗೆ ಕಾಣ್ತಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಕೊಡ್ಪನ್ನ ಇದ್ರ ಮೇಲೆ ಇಟ್ಬಿಟ್ರೆ ಆಯಿತು. ನೋಡಿ ಈಗ 2 ಸ್ಟೆಪ್ಪು ಅಮ್ಮನವ್ರಿಗೆ ಸೀರೆ ಹೇಗೆ ಕಾಣುತ್ತೆ ಅಂತ ನೋಡಿ. ಈಗ ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂದರೆ, ಕ್ಲೀನಾಗಿ ಇನ್ನೂ ನೀವು ನರ್ಗೆ ಇಲ್ಲಿವರೆಗೂ ಹಿಂಗೆ ಪೂರ್ತಿ ಹಿಂಗೆ ಅಗಲ ಮಾಡ್ಕೊಬೋದು. ಆಮೇಲೆ ಸೊಂಟ ಪಟ್ಟಿ ಹಾಕಿದ ಮೇಲೆ ನೀಟಾಗಿ ಕೂರ್ತದೆ. ಇಷ್ಟೇ. ಈಗ ನೆಕ್ಸ್ಟ್ ಸ್ಟೆಪ್ಪು ಬ್ಲೌಸ್ ಪೀಸು, ಅದರದ್ದೇ ಬ್ಲೌಸ್ ಪೀಸ್ ಇತ್ತಲ್ಲ, ಆ ಬ್ಲೌಸ್ ಪೀಸ್ ತೆಗೆದಿದ್ದೀನಿ. ಆ ಬ್ಲೌಸ್ ಪೀಸ್ನ ನಾನು ಈ ಥರ ಹಿಂಗೆ ಮಾಡ್ಕೊತಾ ಇದ್ದೀನಿ. ಅಲ್ಲೊಂದು ಸೇಫ್ಟಿ ಪಿನ್ ಹಾಕಿ ಆ ಬ್ಲೌಸ್ ಪೀಸ್ನ ಈ ಥರ ಉಡಿಸಿ ಈ ಥರ. ಈಗ ಸೆರಗಿನ ಭಾಗ ತಗೊಳ್ಳೋಣ. ಸೆರಗಿತ್ತಲ್ಲ ಹೀಗೆ ಇದನ್ನು ಹಿಂದೆ ಹಾಕ್ಕೊಳ್ಳಿ. ಹೀಗೆ ಬಿಡಿ. ಫಸ್ಟ್ ಹೀಗೆ ಬಿಟ್ಟು ಇದೇ ಸೆರಗಿನ ಭಾಗನ ನಿಮಗೆ ಎಷ್ಟು ಬೇಕೋ ಅಷ್ಟು, ಹಿಂದೆ ಎಷ್ಟು ಬೇಕು ಏನು ನೋಡಿಕೊಂಡು ನೀವೇ ಇದನ್ನು ಗಿಡ್ಡ ಉದ್ದ ನೀವೇ ಮಾಡ್ಕೊಬೋದು. ಇದನ್ನು ಈ ಥರ ಮಾಡಿಬಿಟ್ಟು ಈ ಥರ ಮಾಡಿಬಿಟ್ಟು ಒಂದು ಪಿನ್ ಹಾಕ್ಕೊಂಬಿಡಿ ಇಲ್ಲಿಗೆ, ಆಯಿತಾ? ಒಂದು ಸೇಫ್ಟಿ ಪಿನ್ ಹಾಕ್ಕೊಂಬಿಡಿ ಇಲ್ಲಿಗೆ. ಇದು ಸೊಂಟದ ಪಟ್ಟಿಯೆಲ್ಲ ಹಾಕಿದ ನಂತರ ಇದು ಕರೆಕ್ಟಾಗಿ ಕುತ್ಕೊಳ್ತದೆ. ಉದ್ದ ಗಿಡ್ಡ ಎಲ್ಲ ನೀವೇ ಅಡ್ಜಸ್ಟ್ ಮಾಡ್ಕೊಬೇಕು ಇದನ್ನು. ಹೀಗೆ ನೋಡಿ ಇಷ್ಟೇ. 2 ಸ್ಟೆಪ್ ಪಟ್ಟಿನೂ ಚೆನ್ನಾಗಿ ಕಾಣಿಸುತ್ತೆ, ಅಮ್ಮನವ್ರಿಗೆ ಉಡಿಸಿದ್ದು ಚೆನ್ನಾಗಿ ಅನಿಸುತ್ತೆ. ಈಗ ನೀವು ಈ ಮೂಮೆಂಟಲ್ಲಿ ಫಸ್ಟು ಇದನ್ನು ಸೀರೆ ಪಟ್ಟಿ ಕುತ್ಕೊಬೇಕು ಅಂದರೆ ಸೊಂಟದ ಪಟ್ಟಿ ಹಾಕ್ಕೊಂಡ್ಬಿಡ್ಬೇಕು ಇದಕ್ಕೆ. ಪಟ್ಟಿ ಈಗ ನಿಮ್ಮ ಹತ್ರ ಏನು ಒಡವೆ ಇರುತ್ತೋ ಆ ಒಡವೆ ಹಾಕಿ ಅಮ್ಮಂಗೆ ಅಲಂಕಾರ ಮಾಡಿ. ಅಲಂಕಾರ ಮಾಡಿ ಈಗ ನಾನು ತೆಂಗಿನಕಾಯಿ ಈಗ ಇಡ್ತಾ ಇದ್ದೀನಿ.
ನೋಡಿ ಅಡ್ಜಸ್ಟ್ಮೆಂಟ್, ನಿಮ್ಮ ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಆದಷ್ಟು ಚಾನಲ್ನ ಶೇರ್ ಮಾಡಿ. ಏನಾದ್ರು ಇದರಲ್ಲಿ ವ್ಯತ್ಯಾಸ ಇದ್ದರೆ ನೀವು ನನಗೆ ಹೇಳಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ಈಗ ನೋಡಿ ಹೇಗೆ ಬಂತು ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ ನನಗೆ ಗೊತ್ತಾಗೋದು, ಇಲ್ಲದಿದ್ರೆ ಗೊತ್ತಾಗಲ್ಲ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ನೋಡಿ ಅದರ ಸ್ಟೆಪ್ಪು ಸೀರೆ ಮಾಡಿ ಉಡ್ಸಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಮ್ಮ ಕುಂತಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೀಗೂ ಮಾಡ್ಬೋದು. ಕೆಲವರು ಅದು ಕೈ ಕಾಲು ಎಲ್ಲ ಇಡ್ತಾರೆ, ಅದೂ ಒಂಥರ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಅನಿಸುತ್ತೆ, ಸುಲಭವಾಗಿ ಉಡಿಸ್ಬೋದು, ಒಬ್ಬರೇ ಮಾಡ್ಬೋದು, ಯಾರ್ದು ಏನು ಹೆಲ್ಪ್ ಬೇಡ. ಚೆನ್ನಾಗಿದೆ ಅಂದರೆ ಒಂದು ಕಮೆಂಟ್ ಮಾಡಿ, ಹೇಗಿದೆ ಅಂತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ವೀಕ್ಷಕರೇ.